ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ವ್ಲಾಗ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ತೊಗೊಂಡು ಬಂದಿದ್ದೀನಿ. ನೋಡಿ, ಫ್ರೈಡ್ ರೈಸ್ ಮಾಡೋದು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ಫಸ್ಟಿಗೆ 1 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 1 ಈರುಳ್ಳಿ, ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ 2 ಬೀನ್ಸ್ ತೊಗೊಂಡಿದ್ದೀನಿ. ಎಲ್ಲ ಸ್ಲೈಸಾಗಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾನು ಈ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಬಟ್ಲದಲ್ಲಿ ಕಾರ್ನ್ ಪನ್ನೀರ್ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಬಟರ್ ಇಟ್ಕೊಂಡಿದ್ದೀನಿ. ಅಲ್ಲಿ ಇದು ಸೋಯಾ ಸಾಸ್, ವೆನಿಗರ್, ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇವಾಗ ಒಂದು ಕಡಾಯಿ ಇಟ್ಟು ಬಟರ್ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಒಂದೊಂದೇ ಹಾಕ್ತೀನಿ. ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ಹಾಕ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಜನರೇ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ತುಂಬ ಮುಖ್ಯ. ನೀವು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ ಗ್ರೋ ಆಗುತ್ತೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಫ್ರೈ ಮಾಡಬೇಡಿ, ಕ್ರಂಚಿಯಾಗಿರಬೇಕು, ಅವಾಗೆ ಟೇಸ್ಟ್ ಗೊತ್ತಾಗುತ್ತೆ ಫ್ರೈಡ್ ರೈಸ್. ತುಂಬ ಫ್ರೈ ಆಗಿಬಿಟ್ರೆ ಒಂಥರ ಪಲಾವ್ ತಿನ್ನಂಗಿರುತ್ತೆ, ಫ್ರೈಡ್ ರೈಸ್ ತಿನ್ನಂಗಿರೋದಿಲ್ಲ. ತುಂಬ 1-2-3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ನಾನು ಉದ್ದದ ಸ್ಲೈಸ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಚಾಪ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ನಾನು ಲಾಸ್ಟಿಗೆ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಉದ್ದುದ್ದ ಕಟ್ ಮಾಡಿ ಸ್ಲೈಸಾಗಿ ತೆಳ್ಳಗೆ ಕ್ಯಾಬೇಜನ್ನ ಕಟ್ ಮಾಡಿ ಹಾಕ್ಕೊಂಡು ನಾವು ಒಂದು 5-4 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಕೈ ಆಡಿಸ್ತಾ ಇರಬೇಕು. ಸಣ್ಣಗೆ ಒಲೆ ಇಟ್ಕೊಂಡು ಕೈ ಆಡಿಸ್ಕೊತಾ ಇರಬೇಕು. ತುಂಬ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಪ್ರೋಟೀನ್ ಸಿಗುತ್ತೆ, ಎಲ್ಲ ಇರುತ್ತೆ. ಇವಾಗ ಮತ್ತೆ ನಾನು ಇದು ಬಟ್ಲದಲ್ಲಿ ಬೌಲಲ್ಲಿ ಕಾರ್ನ್ ಮತ್ತು ಪನ್ನೀರ್ ಇಟ್ಕೊಂಡಿದ್ನಲ್ಲ, ಅದನ್ನು ಯಾಕೆ ಲಾಸ್ಟಿಗೆ ಹಾಕಿದ್ದು ಅಂದರೆ ಅದು ಜಾಸ್ತಿ ಫ್ರೈ ಆಗಬಾರ್ದು. ಕಾರ್ನು ಫ್ರೈ ಆಗಬಾರ್ದು, ತುಂಬ ಕಮ್ಮಿ ಫ್ರೈ ಆಗಬೇಕು. ತುಂಬ ಟೇಸ್ಟ್ ಕೊಡುತ್ತೆ ಆವಾಗ. ಇವಾಗ ನಾನು ಚಿಲ್ಲಿ ಪ್ಲೇಟ್ಸ್ ಅದೆಲ್ಲ ಚಿಲ್ಲಿ ಪ್ಲೇಟ್ಸ್ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನಿಮಗೆ ಚಿಲ್ಲಿ ಪ್ಲೇಟ್ಸ್ ಆಪ್ಷನ್, ನಿಮಗೆ ಬೇಕು ಅಂದರೆ ಟೇಸ್ಟಿಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಇಷ್ಟಪಟ್ಟಿದ್ದು ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಚಿಲ್ಲಿ ಪ್ಲೇಟ್ಸ್ ಹಾಕಿದ್ದೀನಿ ಮತ್ತು ಆರ್ಗ್ಯಾನಿಕ್ ಹಾಕಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಹಾಕ್ಕೋಬೇಕು, ಸ್ವಲ್ಪ ಹಾಕಬೇಕು. ಮತ್ತು ಆರ್ಗ್ಯಾನಿಕ್ ತೊಗೊತಾ ಇದ್ದೀನಿ, ಅದನ್ನು ಸ್ವಲ್ಪ ಟೇಸ್ಟಿಗೆ ಹಾಕ್ತೀನಿ ಅಷ್ಟೇ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಕಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅವಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟೇ ಕಲರ್ ಇರಬೇಕು. ಆಮೇಲೆ ಇದರಲ್ಲಿ ಸಾಸ್ಗಳು ಆ್ಯಡ್ ಮಾಡಬೇಕು, ಗ್ರೀನ್ ಚಿಲ್ಲಿ ಸಾಸ್. ಮತ್ತು ನಾವು ಇದಕ್ಕೆ ಚಿಲ್ಲಿ ಪ್ಲೇಟ್ಸ್ ಕೂಡ ಆ್ಯಡ್ ಮಾಡಿರ್ತೀವಿ. ನಿಮಗೆ ಖಾರದ ಟೇಸ್ಟ್ ಪ್ರಕಾರ ಹಾಕ್ಕೋಬೇಕು. ನಾನು ಚಿಲ್ಲಿ ಇದು ಸಾಸ್ ಹಾಕಿದೆ, ಒಂದು ಹಾಫ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಒಬ್ರಿಗೆ ಮಾಡೋದು ಅಲ್ವಾ, ಒಬ್ರಿಗೆ ಅಂದರೆ ಸ್ವಲ್ಪನೇ ಹಾಕಬೇಕು, 1/2 ಸ್ಪೂನು. ನೋಡಿ, ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, ವೆನಿಗರ್ 1/2 ಸ್ಪೂನ್ ಹಾಕಿದ್ದೀನಿ, ಮತ್ತು ಸೋಯಾ ಸಾಸ್ 1/2 ಸ್ಪೂನ್ ಹಾಕಿದ್ದೀನಿ.
ನಿಮಗೆ ಯಾವ ಸಾಸ್ ನಮಗೆ ಬೇಡ ಅಂತಂದರೆ ಹಾಗೆ ಮಾಡ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ ಹಾಕಿ, ಹಾಗೆ ಪೆಪ್ಪರ್ ಪೌಡರ್ ಇದೆಯಲ್ಲ, ಆ ಪೆಪ್ಪರ್ ಪೌಡರ್ ಹಾಕಿ ರೈಸ್ ಹಾಕಿ ಕಲಿಸ್ಕೋಬೇಕು. ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರ್ ಇದೆ. ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಆಲ್ರೆಡಿ ರೈಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ರೈಸ್ ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗೆ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಜನರೇ. ಪ್ಲೀಸ್ ನನಗೆ ತುಂಬ ಸಪೋರ್ಟ್ ಮುಖ್ಯ. ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಡೈಲಿ ಬರ್ತಾ ಇರುತ್ತೆ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಇಷ್ಟೇ ಫ್ರೈಡ್ ರೈಸ್ ಮಾಡೋ ವಿಧಾನ. ರೈಸ್ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ರೆಡಿ. ಹೋಮ್ ಮೇಡ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನೀವು ಮನೆಗೂ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ, ನಿಮ್ಮನೆಗೂ ಟ್ರೈ ಮಾಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ಭೇಟಿ ಹಾಕ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಫ್ರೆಂಡ್ಸ್.